ಸಾಕಷ್ಟು ಪರ ವಿರೋಧದ ನಡುವೆ ಕೂಡ ಈಗ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡೋಕೆ ಈಗ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಭವನದಲ್ಲಿ ಈಗ ಸಾಕಷ್ಟು ತಯಾರಿ ಕೂಡ ಅಂತಿಮವಾಗಿ ಮಾಡ್ತಿರುವಂತದ್ದು. ಸದ್ಯ ನಾನು ಇರುವಂತದ್ದು ಏನು ಬಳ್ಳಾರಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಭವನ ಇದೆ. ಆ ಒಂದು ಭವನದಲ್ಲಿ ಈಗಾಗಲೇ ಎಲ್ಲ ಸಮೀಕ್ಷೆಗೆ ಬೇಕಾದಂತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದಲ್ಲದೆ ಸಾಕಷ್ಟು ಸಿಬ್ಬಂದಿಗಳಿಗೂ ಕೂಡ ಏನು ಟ್ರೈನಿಂಗ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಾಳೆ ಏನು ಅಧಿಕೃತವಾಗಿ ಸಮೀಕ್ಷೆಗೆ ಚಾಲನೆ ಕೂಡ ದೊರೆತಿರುವಂತದ್ದು. ಹಾಗಾಗಿ ಇವತ್ತು ಒಂದಷ್ಟು ಸಿಬ್ಬಂದಿಗಳು ಕೂಡ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಕೂಡ ಬರದಿಂದ ಅವರ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಸಿಬ್ಬಂದಿಗಳು ಯಾವ್ಯಾವ ಬ್ಲಾಕಿಗೆ ಯಾವ್ಯಾವ ಶಿಕ್ಷಕರ ಮೂಲಕ ಸರ್ವೆಯನ್ನ ಮಾಡಬೇಕು, ಯಾವ ಮಾದರಿಯಲ್ಲಿ ಆ ಒಂದು ಸರ್ವೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಅಂತಿಮ ಹಂತದ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಒಂದೆಡೆ ಏನು ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಏನು ಸಮೀಕ್ಷೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇತ್ತು. ಅದಕ್ಕೆ ಪರ ವಿರೋಧ ಕೂಡ ಜನ ಚರ್ಚೆಯನ್ನ ಮಾಡ್ತಾ ಇದ್ರು. ಈ ನಡುವೆ ಅಧಿಕೃತವಾಗಿ ನಾಳೆಯಿಂದ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಮೀಕ್ಷೆಗೆ ಚಾಲನೆಯನ್ನ ಕೊಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಜಿಲ್ಲಾ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಜಲಾಲಪ್ಪ ಅವರು ಕೂಡ ಇರುವಂತದ್ದು. ಅವ್ರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಮುಖ್ಯವಾಗಿ ನಾಳೆ ಯಾವಾಗ ಇದನ್ನ ಸಮೀಕ್ಷೆ ಆರಂಭ ಆಗುತ್ತೆ, ಯಾವ ತರ ಸಿಬ್ಬಂದಿಗಳು ಯಾವ ಮಾದರಿಯಲ್ಲಿ ಸಮೀಕ್ಷೆ ಮಾಡ್ತಾರೆ? 2025 ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಭಾಗವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಸಂಪೂರ್ಣವಾಗಿ ಆ್ಯಪ್ ಮೂಲಕ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದೀವಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 3425 ಬ್ಲಾಕ್ಗಳನ್ನು ಸೃಜನೆ ಮಾಡಿ ಈ ಬ್ಲಾಕ್ಗಳಿಗೆ ಒಂದು ಬ್ಲಾಕಿಗೆ ಒಬ್ಬ ಸಮೀಕ್ಷೆದಾರರಂತೆ 3663 ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿಕೊಂಡು ಅವರಿಗೆ ವಿವಿಧ ಹಂತಗಳಲ್ಲಿ ಈಗಾಗಲೇ ತರಬೇತಿ ಕೈಪಿಡಿನೂ ಕೂಡ ವಿತರಣೆ ಮಾಡಿದೀವಿ. ಸೊ ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಯಾರಿಯನ್ನು ನಾವೆಲ್ಲರೂ ಜಿಲ್ಲಾಡಳಿತ ವತಿಯಿಂದ ನಮಗೆ ಸಹಕಾರದಲ್ಲಿ ಜಿಲ್ಲಾಧಿಕಾರಿಗಳ ಸಹಕಾರದಲ್ಲಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಹಕಾರದಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಸರಿ, ಮುಖ್ಯವಾಗಿ ಎಷ್ಟು ಜನ ಸಿಬ್ಬಂದಿಗಳು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ, ಯಾವ್ಯಾವ ಸಿಬ್ಬಂದಿಗಳು ಇರ್ತಾರೆ, ಮತ್ತೆ ಎಷ್ಟು ದಿನಗಳ ಒಳಗೆ ಈ ಮುಕ್ತಾಯಗೊಳ್ಳುತ್ತೆ ಸರ್? ಈ ಒಂದು 2025 ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈ ತಿಂಗಳ 22 ನಾಳೆಯಿಂದ ಪ್ರಾರಂಭವಾಗಿ ಅಕ್ಟೋಬರ್ 7ರವರೆಗೆ ಈ ಒಂದು ಸಮೀಕ್ಷೆ ನಡೀತಾ ಇದೆ. ಸೊ ಇದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ 3663 ಶಿಕ್ಷಕರು ಮತ್ತೆ ಇತರೆ ಇಲಾಖೆ ಸಿಬ್ಬಂದಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳಿಸಿದ್ವಿ. ಒಬ್ಬ 20 ಗಣಿತದಾರರಿಗೆ ಒಬ್ಬ ಮೇಲ್ವಿಚಾರಕರ ನೇಮಕಾತಿ ಮಾಡ್ಕೊಂಡಿದ್ವಿ. ಹಾಗೆ 50 ಗಣಿತದಾರರಿಗೆ ಒಬ್ಬ ಮಾಸ್ಟರ್ ಟ್ರೈನರ್ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ವಿ. ಈಗ ಒಂದು ಗೊಂದಲ ಇದೆ ಸಾಕಷ್ಟು. ಈ ಸಣ್ಣ ಮಕ್ಕಳು ಅಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಇರತಕ್ಕಂತ ಮಕ್ಕಳು, ಅಂದ್ರೆ 1 ವರ್ಷದ 1.5 ವರ್ಷ ಮಕ್ಕಳು ಇರೋದಿಲ್ಲ, ಅವ್ರನ್ನ ಯಾವ ತರ ಪರಿಗಣಿಸ್ತಾ ಇದ್ರ ಅಂತ ಈ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಏನು ಇರ್ಲಿಕ್ಕೆ ನೋಂದಣಿ ಮಾಡ್ಕೊಂಡಿರ್ತಾರೆ ಆ ನಂಬರ್ನ ಇಟ್ಕೊಂಡು ನಾವು ಈ ಸಮೀಕ್ಷೆ ಮಾಡ್ತಾ ಇದೀವಿ. 6 ವರ್ಷದ ಒಳಗಡೆ ಇರತಕ್ಕಂತ ಯಾವುದೇ ಮಗುಗೆ ಈ ಯಾವುದೇ ದಾಖಲೆಗಳು ಕಡ್ಡಾಯ ಇಲ್ಲ. ಹಾಗಾಗಿ ಅವರು ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಇದಿಷ್ಟು ಇಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ನಾಳೆ ಅಧಿಕೃತವಾಗಿ ಈ ಒಂದು ಸಮೀಕ್ಷೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ 3000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾರೆ. ಅಕ್ಟೋಬರ್ 7ರವರೆಗೂ ಕೂಡ ಈ ಒಂದು ಸಮೀಕ್ಷೆ ಇರಲಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೀವಿ ಅನ್ನುವಂತ ಒಂದು ಮಾತನ್ನ ಇಲ್ಲಿನ ಅಧಿಕಾರಿಗಳು ಕೂಡ ಈಗ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.